ಎಲ್ರಿಗೂ ನಮಸ್ಕಾರ. ಇವತ್ತು 1 kg ಧನ್ಯ ಪುಡಿನ ಸುಲಭವಾಗಿ ಯಾವ ರೀತಿ ಮನೇಲಿ ಮಾಡ್ಕೊಬೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. 1 kg ಧನ್ಯನ ಸ್ವಲ್ಪನೇ ಹುರಿದಿಟ್ಕೊತಾ ಇದ್ದೀನಿ. ಧನ್ಯ ಹುರಿದಾದ್ಮೇಲೆ 1/4 kg ಹೆಸರು ಕಾಳನ್ನು ಹುರ್ಕೊತಾ ಇದ್ದೀನಿ. 1/4 kg ತೊಗರಿಬೇಳೆನೂ ಸಹ ಅದೇ ರೀತಿ ಹುರ್ಕೊತಾ ಇದ್ದೀನಿ. ಹಾಗೆ ಒಂದು 150 ಗ್ರಾಮು ಕಡಲೆ ಕಾಳನ್ನು ಹುರ್ಕೊತಾ ಇದ್ದೀನಿ. ಅಕ್ಕಿ ಒಂದು 1/4 kgನ ಚೆನ್ನಾಗಿ ಹುರ್ಕೊಬೇಕು. ಧನ್ಯ ಪುಡಿಗೆ ಅಕ್ಕಿ ಹಾಕೋದ್ರಿಂದ ಗಟ್ಟಿ ಬರುತ್ತೆ ಸಾಂಬಾರು, ಅದಕ್ಕೋಸ್ಕರ ಸೇರಿಸ್ಕೊಬೇಕು. 100 ಗ್ರಾಮ್ ಜೀರಿಗೆನ ಹುರಿದ್ಬಿಟ್ಟು 100 ಗ್ರಾಮ್ ಹಸಿದಾಗ ಹಾಕ್ಕೊತೀನಿ. ಮೆಣಸು ಮತ್ತು ಸಾಸಿವೆನ ಹುರ್ಕೊತಾ ಇದ್ದೀನಿ. ಮೆಂತ್ಯ ಮತ್ತು ಚಕ್ಕೆನ ಹುರ್ಕೊಂಡು ಉದ್ದಿನಬೇಳೆ 150 ಗ್ರಾಮು ಹುರಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಒಂದು 50 ಗ್ರಾಮು ಅರಿಶಿಣದ ಗೋಟನ ಹುರ್ಕೊಬೇಕಾಗುತ್ತೆ. ಕೊನೆಯದಾಗಿ ಕರಿಬೇವಿನ ಸೊಪ್ಪನ್ನು ಹುರ್ಕೊಂಡು ಎಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಿಲ್ಗೋಗಿ ಧನ್ಯನ ಪುಡಿ ಮಾಡಿಸ್ಕೊಂಬಂದರೆ ಹೋಮ್ ಮೇಡ್ ಧನ್ಯ ಪುಡಿನ ಮನೇಲಿ ಸುಲಭವಾಗಿ ರೆಡಿ ಮಾಡ್ಕೊಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.